अच्छी हिंदी उर्दू नहीं आती है, मैं कन्नड़ में ही बात करती हूँ। ಎಲ್ಲರಿಗೂ ನಮಸ್ಕಾರ। 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಸಂದರ್ಭದಲ್ಲಿ ಈ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ರಫಿ ಕುಂಬಾರ್ ಅವರೇ, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಕುಂಬಾರ್ ಅವರೇ, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಾಸ್ಮಿನ್ ಕುಂಬಾರ್ ಮೇಡಮ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆಶಿಯಾ ಶೇಖ್ ಮೇಡಮ್ ಅವರೇ, ಹಾಗೂ ಈ ಸಾಮ್ರಾಣಿ ಮುಸ್ಲಿಂ ಸಮಾಜದ ಮುಖಂಡರಾದ ಶ್ರೀ ಹುಸೇನ್ ಸಾಬ್ ಕುಂಬಾರ್ ಸರ್ ಅವರೇ, ಹಾಗೂ ಸಹಶಿಕ್ಷಕರಾದ ಶ್ರೀಮತಿ ಪರ್ವೀನ್ ಶೇಖ್ ಮೇಡಮ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಸಹಶಿಕ್ಷಕರಾದ ಶ್ರೀ ಮಂಜುನಾಥ್ ಮಾನೆ ಸರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಾಮ್ರಾಣಿ ಗ್ರಾಮದ ಸಮುದಾಯದ ಮುಖಂಡರೇ ಹಾಗೂ ಮುದ್ದು ಮಕ್ಕಳ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ। ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ, ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಆದರೆ ಆ ಯೋಜನೆಯ ಸದುಪಯೋಗ ಆಗಬೇಕು ಮತ್ತು ಜನರಿಗೆ ಅದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು 2009ರಿಂದಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಅನುಷ್ಠಾನ ಆಗಿದ್ರೂ ಕೂಡ ಅದರ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಈ ಸಾಮ್ರಾಣಿ ಶಾಲೆಯಲ್ಲಿ 3 ದಿನಗಳ ಕಾಲ ಉರ್ದು ಶಾಲೆ ಮತ್ತೆ ಪ್ರೌಢಶಾಲೆ ಆಯ್ಕೆ ಮಾಡ್ಕೊಂಡಿದ್ದೇವೆ। ಅದರಲ್ಲಿ ಉರ್ದು ಶಾಲೆಯಲ್ಲಿ ನಾವು 3 ದಿನಗಳ ಕಾಲ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ। ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಬೇಕಂತ ಹೇಳಿದ್ರೆ, ಸಮಗ್ರ ಶಿಕ್ಷಣ ಯೋಜನೆ ಇದು 2018ರಿಂದಲೇ ಜಾರಿಯಾಗಿದೆ। ಅಂದ್ರೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು। ಇದರಲ್ಲಿ ಜಾತಿ ಮತ ಲಿಂಗ ಭೇದ ಯಾವುದೇ ತಾರತಮ್ಯ ಇಲ್ಲದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗಬೇಕು, ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿದೆ। ಇದರಲ್ಲಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯ ₹1 ಫೀಸ್ ಕೂಡ ಇಲ್ಲದೆ ಉಚಿತವಾಗಿ ಎಲ್ಲ ರೀತಿಯಿಂದಲೂ ಪಠ್ಯಪುಸ್ತಕ ಇದೆ, ಶೂ ಸಾಕ್ಸ್ ಇದೆ, ಶಿಕ್ಷಣವಿದೆ ಮತ್ತು ಊಟ ಇದೆ, ಇದೆಲ್ಲವನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದೆ। ಅದರ ಜೊತೆಗೆ ಸ್ಕಾಲರ್ಶಿಪ್ ಅನ್ನೋದು ಕೂಡ ಇದೆ। ಆನಂತರ ವಿಕಲಚೇತನ ಮಕ್ಕಳಿಗೆ ಅವರಿಗೆ ಅವ್ರದ್ದು ಪೆನ್ಷನ್ ಬರೋದು ಹೊರತಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಬೆಂಗಾವಲು ಭತ್ಯೆಯಾಗಿ ಅದು ಕೂಡ ಮಾಡ್ತಾ ಇದೆ। ಅದರ ಜೊತೆಗೆ 1 ಕಿಲೋಮೀಟರ್ 5 ಕಿಲೋಮೀಟರ್ ವ್ಯಾಪ್ತಿಯಿಂದ ಬರುವಂತಹ ಮಕ್ಕಳಿಗೆ 6,000 ಪ್ರಯಾಣ ಭತ್ಯೆಗೆ ಅದು ಕೊಡುವಂತ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ। ಆನಂತರ ಪ್ರತಿಯೊಂದು ಅಂದ್ರೆ ಶಾಲೆಯ ಮಕ್ಕಳ ಕಲಿಕಾ ಗುಣಮಟ್ಟವು ಕೂಡ ಉತ್ತಮವಾಗಿರಬೇಕು। ಕೇವಲ ಶಾಲೆ ನಡೀತಾ ಇದೆ, ಟೀಚರ್ಸ್ ಬರ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಅನ್ನೋದ್ರೆ ಸಾಲದು, ಪ್ರತಿಯೊಂದು ಮಗುವಿನ ಶಿಕ್ಷಣದ ಗುಣಮಟ್ಟವು ಕೂಡ ಉತ್ತಮವಾಗಿರಬೇಕು। ಅದು ಕೂಡ ನಾವು ಈ ವರದಿಯಲ್ಲಿ ಕೂಡ ನಾವು ಏನು ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಅದರಲ್ಲಿ ಪರಿಶೀಲನೆ ಮಾಡಿದ್ದೇವೆ। ಜೊತೆಗೆ ತಮ್ಮಿಂದಲೂ ಕೂಡ ಆ ತರ ಏನಾದ್ರೂ ಲೋಪದೋಷಗಳಿದ್ರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಕುಂಠಿತವಾಗಿದ್ದರೆ ಅದರ ಬಗ್ಗೆ ಕೂಡ ನೀವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಬಹುದು। ಇದು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ। ಅದೇ ರೀತಿಯಾಗಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಮಧ್ಯಾಹ್ನದ ಉಪಹಾರದ ಯೋಜನೆ, ಅಂದ್ರೆ ಏನು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ, ಇದರಲ್ಲಿ ಹೇಗಂತ ಹೇಳಿದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಸರ್ಕಾರದಿಂದ ಬರುವಂತಹ ಅನುದಾನದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ। ಒಂದು ಮಗುವಿಗೆ ಅಂದ್ರೆ 1ರಿಂದ 5ನೇ ತರಗತಿಯಲ್ಲಿ ಓದುತ್ತಿರುವ ಮಗುವಿಗೆ ಒಂದು ದಿನಕ್ಕೆ 100 ಗ್ರಾಂ ಅಕ್ಕಿ, 20 ಗ್ರಾಂ ಬೇಳೆ, 5 ಗ್ರಾಂ ಎಣ್ಣೆ, 2 ಗ್ರಾಂ ಉಪ್ಪು ಅಂತ ಹೇಳಿ ಇದು ಸರ್ಕಾರದಿಂದನೇ ನೇರವಾಗಿ ಶಾಲೆಗೆ ತಂದುಕೊಡ್ತಾರೆ। ಅದರ ಹೊರತಾಗಿ ಈಗ ತರಕಾರಿ, ಸಾಂಬಾರು ಮತ್ತೆ ಇಂಧನ ಅಂದ್ರೆ ಗ್ಯಾಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ₹2.49 ಹಂಗೆ ಒಂದು ಮಗುವಿಗೆ 2 ತಿಂಗಳಿಗೆ ಒಂದು ಮಗುವಿಗೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ ಅದು ₹241 ಒಂದು ಮಗುವಿಗೆ ಆಗ್ತದೆ। ಅದೇ ರೀತಿಯಾಗಿ ಅದು 51 ದಿನ ಅಂದ್ರೆ ಒಂದು ತಿಂಗಳಲ್ಲಿ ಶಾಲೆ 25 ದಿನಾನು ನಡಿಬಹುದು, 26 ದಿನಾನು ನಡಿಬಹುದು, ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ 2 ತಿಂಗಳಿಗೆ ಒಂದ್ಸಲ ಅದು 6,600 ಚಿಲ್ಲರೆ, ಅಂದ್ರೆ ಈಗ 26 ಮಕ್ಕಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳಿಗೆ ಈ ರೀತಿ ಅನುದಾನ ಜಮೆ ಆಗ್ತದೆ। ಅಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಪೌಷ್ಟಿಕಾಂಶವನ್ನು ಸಿಗಬೇಕು। ಅಂದ್ರೆ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ಕೊಡ್ತಾರೆ, ಇದು ಸಪರೇಟ್, ಇದರ ಅನುದಾನ ಸಪರೇಟ್ ಇರ್ತದೆ। ಸರ್ಕಾರಿ ಸಾಂಬಾರು ಏನಿರ್ತದೆ ಅಲ್ಲ ಅದಕ್ಕೆ ಸಪರೇಟ್ ಅನುದಾನ ಬಿಡುಗಡೆ ಆಗ್ತದೆ। ಅದರ ಜೊತೆಗೆ ಹಾಲಿನ ಪೌಡರ್, ಈಗ ಹಾಲು ಕೊಡ್ತಾ ಇದ್ದಾರೆ ಮಕ್ಕಳು